ನಾಳೆ ವಿಶೇಷವಾಗಿ ಈ ಒಂದು ತಂತ್ರವನ್ನು ನೀವು ಮಾಡಿದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಮತ್ತು ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲವೂ ಕೂಡ ಬಹಳಷ್ಟು ನೆರವೇರುತ್ತೆ. ನಾಳೆ ವಿಶೇಷವಾದಂತಹ ಒಂದು ಸೂಪರ್ ಪವರ್ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಾಳೆ ಬಹಳಷ್ಟು ಒಂದು ಒಳ್ಳೆಯ ದಿನ. ಅದು ಏನು ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಕಾಮೆಂಟ್ನಲ್ಲಿ 8 ಅಂತ ನೀವು ಕಾಮೆಂಟ್ ಮಾಡಿ. ಬನ್ನಿ ಈ ಒಂದು ತಂತ್ರಸಾರವನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನಾಳೆ 8/8/2024 ಜ್ಯೋತಿಷ ಶಾಸ್ತ್ರದ ಪ್ರಕಾರ ಒಂದು ಅದ್ಭುತವಾದಂಥ ಒಂದು ದಿನ. ಲಯನ್ ಗೇಟ್ವೇ ಪೋರ್ಟಲ್ ಅಂತ ಕರಿತೀವಿ ನಾವು. ಈ ಒಂದು ದಿನಾಂಕ ಏನಿದೆ, ಸೂಪರ್ ನ್ಯಾಚುರಲ್ ಪವರ್ ಅನ್ನೋದು ಇರುತ್ತೆ ನಾಳೆ. ಹಾಗಾಗಿ ಇದನ್ನು ನೀವೇನು ಮಾಡಬೇಕು ಅಂದರೆ, ನಾಳೆ ಒಂದು ಸಂಜೆ ಸಮಯದಲ್ಲಿ ವಿಶೇಷವಾಗಿ ಒಂದು ವೈಟ್ ಪೇಪರ್ನಲ್ಲಿ ವಿಶೇಷವಾಗಿ ಈ ಒಂದು ಚಿತ್ರವನ್ನು 8 ಅನ್ನೋದನ್ನು ನೀವು ಬರೆದುಕೊಳ್ಳಿ. ಓಕೆನಾ? 8 ಚಿತ್ರವನ್ನು ನೀವು ಬರೆದುಬಿಟ್ಟು ವಿಶೇಷವಾಗಿ ಗ್ರೀನ್ ಪೆನ್ನಲ್ಲಿ ನೀವು ಬರಿಬೇಕು. ಇದನ್ನು ಬರೆದುಬಿಟ್ಟು ಏನು ಮಾಡಬೇಕು ಅಂದರೆ, ಈ ಒಂದು ಪಾಯಿಂಟನ್ನು ಹಾಕ್ಕೊಳ್ಳಿ. ನೀವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ, ನಾನು ಮನೆ ಕಟ್ಟಬೇಕು ಲೈಫ್ನಲ್ಲಿ, ನನಗೆ ಒಂದು ಒಳ್ಳೆ ಬೇಗ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರು ಅದನ್ನು ಮದುವೆ ಆಗಬೇಕು ಅಂತ ಬರ್ಕೊಳ್ಳಿ. ಅಥವಾ ಯಾವುದೇ ರೀತಿಯಾದಂತಹ ಕಷ್ಟಗಳಿರ್ಬೋದು, ನಾನು ಮನಿ ಪ್ರಾಬ್ಲಮ್ ಇದೆ, ಮನಿ ಪ್ರಾಬ್ಲಮ್ ನನಗೆ ದೂರ ಆಗಬೇಕು ಅಂತ ನೀವು ಅದನ್ನು ಆ 8 ಅನ್ನುವಂತಹ ಚಿತ್ರದಲ್ಲಿ ಈ ರೀತಿಯಲ್ಲಿ ಒಂದು ಗ್ರೀನ್ ಪೆನ್ನಲ್ಲಿ ಬರೆದುಬಿಟ್ಟು ಇದನ್ನು ಬರ್ಕೊಳ್ಳಿ. ಅದು 100% ಸತ್ಯ ಆಗುತ್ತೆ. ಯಾಕೆಂದರೆ ನಾಳೆಯ ದಿನ ಆ ಥರ ಒಂದು ಸೂಪರ್ ನ್ಯಾಚುರಲ್ ಪವರ್ನ ಒಂದು ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ರೀತಿಯಲ್ಲಿ ಬರ್ಕೊಂಡಿದ್ದಾದಮೇಲೆ, ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಂಡಿದ್ದಾದಮೇಲೆ ಇಲ್ಲಿ ಕೆಳಭಾಗದಲ್ಲಿ ಧನ್ಯವಾದಗಳು ಅಂತ ಬರೀರಿ. ಇದನ್ನು ಬರೆದುಬಿಟ್ಟು ಶಿವನ ಪಾದದಡಿಯಲ್ಲಿ ಅಥವಾ ನಿಮಗೆ ಇಷ್ಟವಾಗಿರ್ತಕ್ಕಂತಹ ದೇವರು, ಗಣೇಶ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇಟ್ಬಿಟ್ಟು ಇದನ್ನು ಅದರ ದೇವರ ಪಾದದಡಿಯಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸಿ. ಓಕೆನಾ? ಪೂಜೆಯನ್ನು ಸಲ್ಲಿಸಿಬಿಟ್ಟು ತದಾದ ನಂತರ ಇದನ್ನು ಮಾರನೇ ದಿನ ಇದನ್ನು ನಿಮ್ಮ ಡೈರಿನಲ್ಲಿ ಇಟ್ಕೊಂಡಿರಿ. ನೋಡಿ, ಆವಾಗ 21 ಡೇಸ್ ಒಳಗಡೆ ಅಥವಾ ಒಂದು 5 ಡೇಸ್ ಒಳಗಡೆ ನೀವು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಅದು ನೆರವೇರುತ್ತೆ. ಹಣ ಕೊಡಬೇಕಾಗಿರೋರಾಗಿರ್ಬೋದು, ಬರಬೇಕಾದಂತಹ ಹಣ ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ನೆರವೇರುತ್ತೆ. ಇದನ್ನು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯದಾಗಲಿ. ಹರಿ ಓಂ.